CRPF ಒಳಗೆ ಆನ್ಲೈನ್ ಅರ್ಜಿ ಕರೆದಾರೆ. ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ಅರ್ಜಿಯನ್ನು ಹಾಕಬಹುದು. CRPF ಅಂದರೆ ಏನಂತೀವಿ? ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಅಂತೀವಿ. ಅಲ್ಲಿ ಅರ್ಜಿ ಕರೆದಾರೆ. ಅದು ಟ್ರೇಡ್ಮನ್ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಾರೆ. ಒಟ್ಟು ಹುದ್ದೆಗಳು ಎಷ್ಟದಪ್ಪ ಅಂದ್ರೆ 9175 ಹುದ್ದೆಗಳದಾವೆ. 9175 ಹುದ್ದೆಗಳದಾವೆ. ನಮ್ಮ ಕರ್ನಾಟಕದವ್ರಿಗೆ ಎಷ್ಟು ಹುದ್ದೆ ಇದಾವಪ್ಪ ಅಂದ್ರೆ 466 ಅದಾವ್ರಿ. ಕರ್ನಾಟಕದವ್ರಿಗೆ 466 ಹುದ್ದೆಗಳದಾವೆ. ನಿಮ್ಗೆಲ್ಲರಿಗೂ ಗೊತ್ತಿರಲಿ. ಆನ್ಲೈನ್ ಅಪ್ಲಿಕೇಶನ್ ಯಾವಾಗಿಂದ ಪ್ರಾರಂಭ ಅಂದ್ರೆ ಏಪ್ರಿಲ್ 20, 2026ರಿಂದ 19 ಮೇ 2026. ಯಾರಾದರೂ ಅರ್ಜಿ ಹಾಕೋರಿದ್ರೆ ನೋಡ್ರಿ, ಏಪ್ರಿಲ್ 20ಕ್ಕೆ ಅರ್ಜಿ ಸ್ಟಾರ್ಟ್ ಆಗ್ತವೆ. ಆಮೇಲೆ ಮೇ 19ಕ್ಕೆ ಅಪ್ಲಿಕೇಶನ್ ಹಾಕೋದು ಮುಕ್ತಾಯ ಆಗ್ತದೆ. ಆಮೇಲೆ ಇಲ್ಲಿ ಅರ್ಜಿ ಯಾರು ಹಾಕ್ಬೋದಪ್ಪ ಅಂದ್ರೆ 10th ಜಸ್ಟ್ ಪಾಸ್ ಆದವರು ಹಾಕ್ಬೋದು. 10ನೇ ತರಗತಿ ಜಸ್ಟ್ ಪಾಸ್ ಆದರೂ ಹಾಕ್ಬೋದು ರೀ. ಇಲ್ಲಿ ಯಾವುದೇ ರೀತಿ ಪರ್ಸೆಂಟೇಜ್ ಇಲ್ಲ. ಎಲ್ಲರಿಗೂ ಗೊತ್ತಿರಲಿ ನಿಮಗೆ. ಯಾವುದೇ ರೀತಿ ಪರ್ಸೆಂಟೇಜ್ ಇಲ್ಲ. 10th ಜಸ್ಟ್ ಪಾಸ್ ಆದಂಥ ಅಭ್ಯರ್ಥಿಗಳು ಇಲ್ಲಿ ಅರ್ಜಿಯನ್ನು ಹಾಕ್ಬೋದು. 10ನೇ ತರಗತಿ ಪಾಸ್ ಆದಂಥವ್ರು. ಆಮೇಲೆ ಮತ್ತೆ ಬೇರೆ ಬೇರೆ ಹುದ್ದೆಗಳದಾವೆ ರೀ. ITI ಮೇಲೆ ಅದಾವೆ, ಮತ್ತು ಬೇರೆ ಬೇರೆ ಇದಾವೆ. ನೀವು ಏನು ಮಾಡ್ಬೇಕಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ನಾವು PDF ಅನ್ನು ಬಿಡ್ತೀವಿ. ಆ PDF ಅನ್ನು ಓಪನ್ ಮಾಡಿಕೊಂಡು ನೀವು ಯಾವ ಹುದ್ದೆಗೆ ಎಲಿಜಿಬಲ್ ಅದಾರಿ ನೋಡಿಕೊಂಡು ನೀವು ಅರ್ಜಿಯನ್ನು ಹಾಕ್ರಿ. ನೀವು ಎಲಿಜಿಬಲ್ ಇಲ್ಲದ ಹುದ್ದೆಗೆ ಅರ್ಜಿ ಹಾಕಬಾರ್ದು, ಅದು ಗೊತ್ತಿರಲಿ. ಕರೆಕ್ಟ್ ನಾ ಯಾವುದಕ್ಕೆ ಬರ್ತೀನಿ ಅನ್ನೋದನ್ನು ತಿಳ್ಕೊಂಡು ನೀವು ಅರ್ಜಿಯನ್ನು ಹಾಕಬೇಕು. ಆಮೇಲೆ ನೋಡಿರಿ, ವಯಸ್ಸಿನ ಮಿತಿ ಎಷ್ಟೈತಪ್ಪ ಅಂದ್ರೆ ಅರ್ಜಿ ಹಾಕೋರಿಗೆ CRPF ಟ್ರೇಡ್ಮನ್ ಹುದ್ದೆಗೆ ಅರ್ಜಿ ಹಾಕೋರಿಗೆ ವಯಸ್ಸಿನ ಮಿತಿ 18ರಿಂದ 23 ವಯಸ್ಸಿನ ಒಳಗಡೆ ಇರ್ತಕ್ಕಂಥವ್ರು ಜನರಲ್. 18ರಿಂದ 23 ವಯಸ್ಸಿನ ಒಳಗಡೆ ಇರ್ತಕ್ಕಂಥವ್ರು ಜನರಲ್ದವರು. ಆಮೇಲೆ OBC ಅಭ್ಯರ್ಥಿಗಳಿದ್ರೆ 18ರಿಂದ 26 ವಯಸ್ಸಿನ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು. ಅದೇ ರೀತಿಯಾಗಿ SC ಮತ್ತು ST ಅಭ್ಯರ್ಥಿಗಳಿದ್ರೆ 18ರಿಂದ 28 ವಯಸ್ಸಿನ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ನೀವು ಅರ್ಜಿಯನ್ನು ಹಾಕ್ಬೋದು. 10th ಮೇಲೆ ಹುದ್ದೆಗಳು ಬೇರೆ ಇದಾವೆ, ITI ಮೇಲೂ ಹುದ್ದೆಗಳು ಬೇರೆ ಇದಾವೆ, ಇನ್ನೂ ಬೇರೆ ಬೇರೆನೂ ಅದಾವೆ ರೀ. ನಾ ಎಲ್ಲ ಹೇಳ್ಕೊತ ಕೂತಿದ್ರೆ ಟೈಮ್ ಭಾಳ ಆಗ್ತದೆ. ನಾ ಇಂಪಾರ್ಟೆಂಟ್ ಏನು ಅದನ್ನಷ್ಟೇ ನಾನು ನಿಮ್ಗೆ ಮಾಹಿತಿಯನ್ನು ಕೊಡ್ತೀನಿ. ಆಮೇಲೆ ಇನ್ನೊಂದು ಡ್ರೈವಿಂಗ್ ಅಭ್ಯರ್ಥಿಗಳು ಕರೆದಾರೆ ರೀ. ಹೆವಿ ಲೈಸೆನ್ಸ್ ಹೊಂದಿದಂಥ ಡ್ರೈವಿಂಗ್ ಅಭ್ಯರ್ಥಿಗಳಿದ್ರೆ ಸಹಿತ ಯಾರಾದರೂ ನಿಮ್ಮ ಫ್ರೆಂಡ್ಸು ನಿಮ್ಮ ರಿಲೇಷನ್ ಯಾರಾದರೂ ಇದ್ರೆ ಹೇಳ್ರಿ. ಹೆವಿ ಲೈಸೆನ್ಸ್ ಇದ್ದಂಥ ಅಭ್ಯರ್ಥಿಗಳಿಗೆ ಅರ್ಜಿ ಹಾಕಲಿಕ್ಕೆ ಅವಕಾಶ ಅದ. ಅವ್ರಿಗೆ ವಯಸ್ಸಿನ ಮಿತಿ ಎಷ್ಟೈತಪ್ಪ ಅಂದ್ರೆ ಜನರಲ್ದವ್ರಿಗೆ 21ರಿಂದ 27 ಅದ. OBC ಅವ್ರಿಗೆ 21ರಿಂದ 30 ಅದ. SC ST ಅವರಿಗೆ 21ರಿಂದ 32 ವಯಸ್ಸದ ಒಳಗೆ ಡ್ರೈವಿಂಗ್ ಅರ್ಜಿ ಹಾಕ್ತಕ್ಕಂಥ ಅಭ್ಯರ್ಥಿಗಳಿಗೂ ಅದು ಲೈಸೆನ್ಸನ್ನು ಹೊಂದಿದಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗಾದರೆ ಸರ್ ಅಪ್ಲಿಕೇಶನ್ ಫೀಸ್ ಎಷ್ಟು ಅಂತ ನೀವು ಕೇಳ್ಬೋದು. ಎಷ್ಟೈತಪ್ಪ ಅಂದ್ರೆ ಒಂದು ₹100 ಅದ. ಅಪ್ಲಿಕೇಶನ್ ಫೀಸು ₹100 ಅದ. SC ST ಅವರಿಗೆ ಯಾವುದೇ ರೀತಿ ಫೀಸ್ ಇಲ್ಲ. SC ST ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಫೀಸ್ ಇಲ್ಲ, ನಿಮ್ಗೆ ಗೊತ್ತಿರಲಿ. ಆಮೇಲೆ ಸಿಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರ್ತದೆ ಅದು ನಿಮ್ಗೆ ಗೊತ್ತಿರಲಿ. ಫಸ್ಟಿಗೆ ಆನ್ಲೈನ್ ಅರ್ಜಿನ ಹಾಕ್ತೀರಿ. ಆನ್ಲೈನ್ ಅರ್ಜಿ ಹಾಕಿದ ಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಅಡ್ಮಿಟ್ ಕಾರ್ಡ್ ಬರ್ತದೆ. ಅಡ್ಮಿಟ್ ಕಾರ್ಡ್ ಬಂದಮೇಲೆ ಫಸ್ಟಿಗೆ ಏನೈತಪ್ಪ ಅಂದ್ರೆ ಎಕ್ಸಾಮ್ ಅದ. ಎಕ್ಸಾಮ್ ಯಾವ ರೀತಿ ಅದ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ರೀ. ಎಲ್ಲ ಕಡೆ ನಿಮ್ಗೆ ಹೆಚ್ಚು ಗೊತ್ತದ ಈ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ನಡೀತಾ ಇದೆ ಎಲ್ಲ ಕಡೆ. ಇದು ಸಹಿತ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಅದ. ಯಾವ ರೀತಿ ಇರ್ತದಪ್ಪ ಅಂದ್ರೆ ಒಂದು 100 ಕ್ವಶನ್ ಇರ್ತಾವೆ, 100 ಮಾರ್ಕ್ಸ್ ರೀ. 100 ಕ್ವಶನ 100 ಮಾರ್ಕ್ಸ್ ಇರ್ತದೆ. ಎಕ್ಸಾಮ್ ಆದಮೇಲೆ ನೆಕ್ಸ್ಟ್ ಫಿಸಿಕಲ್ ಟೆಸ್ಟ್ ಇರ್ತದೆ, ಆಮೇಲೆ ಟ್ರೇಡ್ ಟೆಸ್ಟ್ ಇರ್ತದೆ, ಆಮೇಲೆ ಮೆಡಿಕಲ್ ಟೆಸ್ಟ್ ಇರ್ತದೆ, ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರ್ತದೆ. ಈ ರೀತಿಯಾಗಿ ಏನಪ್ಪ ಅಂದ್ರೆ ಸಿಲೆಕ್ಷನ್ ಪ್ರೊಸೆಸ್ ಇರ್ತದೆ. ಈಗ ಎಕ್ಸಾಮ್ ಅಂದಾಗ 100 ಕ್ವಶನ 100 ಮಾರ್ಕ್ಸ್ ರೀ. ಟೈಮ 2 ತಾಸು ಇರ್ತದೆ. ಆಮೇಲೆ ಇಲ್ಲಿಯೂ ಸಹಿತ ಅಬ್ಜೆಕ್ಟಿವ್ ಟೈಪ್ ಇರ್ತದೆ. 4ರಾಗ ಒಂದು ಆನ್ಸರನ್ನು ನೀವು ಹಾಕೋದು. ಈಗಾಗಲೇ ಗೊತ್ತದ ಅಬ್ಜೆಕ್ಟ್ ಟೈಪ್ ಅಂದ್ರೆ ಗೊತ್ತಾಗತ್ತಲ್ಲ ರೀ. 4ರಾಗ ಒಂದು ಹಾಕೋದು. ಆಮೇಲೆ ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಅದ 0.25 ನೆಗೆಟಿವ್ ಮಾರ್ಕ್ಸ್ ಅದ. ಆಮೇಲೆ ಇಲ್ಲಿ ಯಾವ ರೀತಿ ಇರ್ತದಪ್ಪ ಅಂದ್ರೆ ಈಗಾಗಲೇ SSC GD ಓದ್ತಕ್ಕಂಥ ವಿದ್ಯಾರ್ಥಿಗಳು ಗೊತ್ತದ ಅವ್ರಿಗೆ. ಮೊದಲಿಗೆ ಏನಪ್ಪ ಅಂದ್ರೆ ರೀಸನಿಂಗ್ 25 ಕ್ವಶನ್ ಇರ್ತಾವ್ರಿ. ಆಮೇಲೆ ಮ್ಯಾಥ್ಸ್ 25 ಕ್ವಶನ್ ಇರ್ತಾವೆ. ಆಮೇಲೆ ಜನರಲ್ ನಾಲೆಜ್ 25 ಕ್ವಶನ್ ಇರ್ತಾವೆ. ಅಥವಾ ಇಂಗ್ಲೀಷ್ ಅಥವಾ ಹಿಂದಿ ಗ್ರಾಮರ್ ಅವು 25 ಕ್ವಶನ್ ರೀ. ಒಟ್ಟು 100 ಕ್ವಶನ 100 ಮಾರ್ಕ್ಸ. ಇಲ್ಲಿ ಏನಪ್ಪ ಅಂದ್ರೆ 0.25 ನೆಗೆಟಿವ್ ಇರ್ತದೆ. ನೀವು ತಪ್ಪಾದ ಆನ್ಸರ್ ಹಾಕಿದ್ರೆ ನೆಗೆಟಿವ್ ಇರ್ತದೆ. ಇದು ಎಲ್ಲ ನಿಮ್ಗೆ ಗೊತ್ತಿರಬೇಕು. ಅದ್ರ ಜೊತೆ ಏನಪ್ಪ ಅಂದ್ರೆ ಹೈಟ್ ನೋಡ್ರಿ ಎಷ್ಟು ಇರಬೇಕಪ್ಪ ಅಂದ್ರೆ ಪುರುಷ ಅಭ್ಯರ್ಥಿಗಳಿಗೆ 170 ಸೆಂಟಿಮೀಟ್ರ್ ರೀ. ಪುರುಷ ಅಭ್ಯರ್ಥಿಗಳಿಗೆ 170 ಸೆಂಟಿಮೀಟರ್ಗಿಂತ ಎತ್ತರ ಹೊಂದಿರಬೇಕು. ಮಹಿಳಾ ಅಭ್ಯರ್ಥಿಗಳು 157 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿದಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಹಾಕ್ಬೋದು. ಪುರುಷ ಅಭ್ಯರ್ಥಿಗಳಿಗೆ ಫಿಸಿಕಲ್ ಹೆಂಗಿರ್ತೈತಪ್ಪ ಅಂದ್ರೆ 5 ಕಿಲೋಮೀಟರ್ ರನ್ನಿಂಗ್ ಇರ್ತದೆ, 24 ನಿಮಿಷ ಒಳಗಡೆ ಓಡಬೇಕು. ಅದೇ ರೀತಿಯಾಗಿ ಮಹಿಳಾ ಅಭ್ಯರ್ಥಿಗಳಿಗೆ 1600 ಮೀಟರ್ ರನ್ನಿಂಗ್ ಇರ್ತದೆ, 8 ನಿಮಿಷ 30 ಸೆಕೆಂಡ್ನಾಗ ರನ್ನಿಂಗನ್ನು ಮಾಡ್ಬೋದು. ಆಮೇಲೆ ಇನ್ನೂ ಬೇರೆ ಬೇರೆ ಸಾಕಷ್ಟು ಹುದ್ದೆಗಳು ಕರೆದಾರೆ. ಕುಕ್ಕ, ವಾಟರ್ ಕ್ಯಾರಿಯರ, ಆಮೇಲೆ ಹೇರ್ ಡ್ರೆಸ್ಸರ, ವಾಷರ್ಮನ್ನ, ಸಫಾಯಿ ವಾಲ, ಕರ್ಮಚಾರಿ, ಹಿಂಗೆ ಮತ್ತೆ ಬೇರೆ ಬೇರೆ ಇದಾವೆ ರೀ. ಇಲ್ಲಿ ಏನೈತಪ್ಪ ಅಂದ್ರೆ
ಇಲ್ಲಿ ಸ್ವಲ್ಪ ಫಿಸಿಕಲ್ ಒಳಗೆ ಬದಲಾವಣೆ ಮಾಡ್ಕೊಂಡಾರ. ಪುರುಷ ಅಭ್ಯರ್ಥಿಗಳು 1600 ಮೀಟರ್ ಓಟವನ್ನು 10 ನಿಮಿಷ ಐತ್ರಿ ಟೈಮ್. ಮಹಿಳಾ ಅಭ್ಯರ್ಥಿಗಳಿಗೆ 1600 ಮೀಟರ್ ಓಟ 12 ನಿಮಿಷ ಟೈಮ್ ಅದ. ಆಮೇಲೆ ಪುರುಷ ಅಭ್ಯರ್ಥಿಗಳಿಗೆ ಚೆಸ್ಟ್ ಎಷ್ಟಪ್ಪ ಅಂದ್ರೆ ನಾರ್ಮಲ್ ಆಗಿ 80 ಇರಬೇಕು, ವಿಸ್ತಾರ ಮಾಡಿದಾಗ 85 ಆಗಬೇಕು. ಆಮೇಲೆ ಟ್ರೇಡ್ಮನ್ ಅಂದಾಗ ಟ್ರೇಡ್ ಟೆಸ್ಟ್ ಇರ್ತದೆ, ನಿಮ್ಗೆ ಗೊತ್ತಿರಲಿ. ಅಲ್ಲಿ ಟ್ರೇಡ್ ಟೆಸ್ಟನ್ನು ತಗೋತಾರೆ, ಅದ್ರ ಬಗ್ಗೆನೂ ನಾನು ನಿಮ್ಗೆ ಮಾಹಿತಿ ಕೊಡ್ತೀನಿ. ಈಗ ಅಪ್ಲಿಕೇಶನ್ ಹಾಕಿರಿ, ಅಪ್ಲಿಕೇಶನ್ ಹಾಕಿದ ಮೇಲೆ ಯಾವ ಟ್ರೇಡ್ಗೆ ಯಾವ ರೀತಿ ಟೆಸ್ಟ್ ಇರ್ತದೆ ಪ್ರತಿಯೊಂದು ಮಾಹಿತಿಯನ್ನು ನಾನು ನಿಮ್ಗೆ ಕೊಡ್ತೀನಿ. ಆಮೇಲೆ ನೋಡಿರಿ, ಈಗ ಆನ್ಲೈನ್ ಅರ್ಜಿ ಹಾಕಬೇಕಾದ್ರೆ ನಿಮ್ಗೆ ಡಾಕ್ಯುಮೆಂಟ್ ಏನು ಬೇಕಿದು ಇಂಪಾರ್ಟೆಂಟ್ ಆಗಬೇಕಾಗಿದ್ದು. ಮೊದಲನೇದು ಆಧಾರ್ ಕಾರ್ಡ್ ರೀ, ಆಮೇಲೆ SSLC ಮಾರ್ಕ್ಸ್ ಕಾರ್ಡ್ ರೀ, ಆಮೇಲೆ ನಿಮ್ಮ ಫೋಟೋ, ಆಮೇಲೆ ಸಿಗ್ನೇಚರ್, ಆಮೇಲೆ ಕಾಸ್ಟ್ ಸರ್ಟಿಫಿಕೇಟ, ಆಮೇಲೆ ಮೊಬೈಲ್ ನಂಬರ, ಆಮೇಲೆ ಜಿಮೇಲ್ ID ಇಷ್ಟಿದ್ರೆ ಸಾಕ್ರಿ, ನೀವು ಆನ್ಲೈನ್ ಅರ್ಜಿಯನ್ನು ಹಾಕ್ಬೋದು. ಇದಕ್ಕೆ CRPF ಟ್ರೇಡ್ಮನ್ ಹುದ್ದೆಗೆ ಸಂಬಂಧಪಟ್ಟಂಗೆ ಇನ್ನೂ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದಪ್ಪ ಅಂದ್ರೆ ನಾವು ಏನು ಮಾಡ್ತೀವಿ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲದ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ PDF ಅನ್ನು ಬಿಡ್ತೀನಿ ರೀ. ಆ PDF ಅನ್ನು ನೋಡಿಕೊಂಡು ಸಂಪೂರ್ಣ ಮಾಹಿತಿ ತಿಳ್ಕೊಂಡು ನೀವು ಯಾವ್ದಕ್ಕೆ ಎಲಿಜಿಬಲ್ ಅದ ರೀ ಅದಕ್ಕೆ ನೀವು ಅರ್ಜಿಯನ್ನು ಹಾಕಬೇಕು. ಓಕೆ, ಕ್ಲಿಯರ್ ಐತ್ರಿ? CRPF ಅದು ಇನ್ನು ಏಪ್ರಿಲ್ 20ರಿಂದ ಸ್ಟಾರ್ಟ್ ಆಗ್ತದೆ, ಮೇ 19 ಲಾಸ್ಟ್ ಅದ ಅರ್ಜಿ ಹಾಕೋದು. ಯಾರು ಅರ್ಜಿ ಹಾಕಬೇಕಂತ ಇಷ್ಟ ಅದ ಅಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಹಾಕಿರಿ. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.